ಈ ವ್ಯತ್ಯಾಸ ತಿಳಿದ ತಕ್ಷಣ ನಿಮ್ಮ ಜೀವನ ಇಮ್ಮಿಡಿಯೇಟ್ ಆಗಿ ತುಂಬ ಪರಿವರ್ತನೆ ಆಗುತ್ತೆ. ಇದು ನಮ್ಮ ಎಮೋಷನಲ್ ಬ್ಯಾಲೆನ್ಸ್ಗೆ ಬಹಳ ಒಳ್ಳೆಯದು, ಎಮೋಷನಲ್ ಹೆಲ್ತ್ಗೆ ಒಳ್ಳೆಯದು. ನಮ್ಮ ಮೋಹ ಯಾವುದು, ನಮ್ಮ ಪ್ರೇಮ ಯಾವುದು ಭಾವನೆಯಲ್ಲಿ. ಯಾರನ್ನಾದರೂ ನೋಡಿದ್ರೆ ನಮ್ಮ ಮನಸ್ಸು ಸೆಳೆಯತ್ತೆ, ಅವರ ಫಿಸಿಕಲ್ ಬ್ಯೂಟಿಗೋ ಯಾವುದಕ್ಕೋ, ಅದು ಖಂಡಿತ ಮೋಹ. ಯಾರನ್ನಾದ್ರೂ ನೋಡಿದಾಗ ಮನಸ್ಸು ತುಂಬಿ ಬಂದ್ರೆ ಪ್ರೇಮ. ಶರೀರದ ಆಕರ್ಷಣೆ ಮೋಹ, ಮನಸ್ಸಿನಲ್ಲಿ ಏನೋ ಒಂದು ಒಳಗಿನ ಸೆಳೆತ ಪ್ರೇಮ. ಅವ್ರು ಮಾಡಲಿ ನನಗೆ, ಅವ್ರು ಸಮಾಧಾನ ಮಾಡಲಿ, ಅವ್ರು ನನ್ನನ್ನು ನೋಡಲಿ, ನನಗೇನಾದ್ರು ತಂದು ಕೊಡಲಿ, ನನ್ನನ್ನು ಗಮನಿಸ್ಲಿ ಅನ್ನೋದು ಮೋಹ, ಅಪೇಕ್ಷೆ ಮೋಹ. ನಾನೇನು ಕೊಡ್ಲಿ ಅದು ಪ್ರೇಮ. ನೀ ನನ್ನವನು, ನೀ ನನ್ನವನು, ನೀ ನನ್ನವನು ಮೋಹ. ನಾನು ನಿನ್ಗೋಸ್ಕರ ಯಾವಾಗಲೂ ಇದ್ದೀನಿ, ಇದು ಪ್ರೇಮ. ನಾನು ನಿನ್ಗಾಗಿ ಬರ್ತೀನಿ, ಇದು ಪ್ರೇಮ. ನೀ ನನಗಾಗಿ ಬರಬೇಕು, ನೀನು ಅಪೇಕ್ಷೆ ಪಟ್ಕೊಂಡು ನೀನು ಅಟ್ಯಾಚ್ಮೆಂಟಲ್ಲಿ ಇದ್ರೆ ಮೋಹ ಅಲ್ವಾ? ಇದು ಬಂಧನ. ತಕ್ಷಣ ಗೊತ್ತಾಗಬೇಕು ನಿಮಗೆ ನಾನು ಮೋಹದಲ್ಲಿದ್ದೀನ, ಇಮ್ಮಿಡಿಯೇಟ್ ಆಗಿ ಪ್ರೇಮಕ್ಕೆ ಬನ್ನಿ. ಇಂಥ ಶಿಫ್ಟ್ ಬಹಳ ದೊಡ್ಡ ಶಿಫ್ಟ್ ಫ್ರಮ್ ಪರ್ಸನಾಲಿಟಿ ಟು ಇಂಡಿವಿಜುವಾಲಿಟಿ.